ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ನೆಮ್ಮದಿಯು, ಆರೋಗ್ಯವು ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ದೇವರು ನಿಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾನೆ? ಪ್ರಿಯರಾದ ದೇವರ ಮಕ್ಕಳಿರ, ದೇವರು ನಮ್ಮೆಲ್ಲರನ್ನು ಕರೆದಿದ್ದಾನ? ಅಂದರೆ ಯಾರು ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡ್ಕೊಂಡಿದ್ದೀರೋ, ದೇವರ ವಾಕ್ಯವನ್ನು ಕೇಳಿದ್ದೀರೋ, ಅವರೆಲ್ಲರನ್ನು ದೇವರು ಕರೆದಿದ್ದಾನೆ. ಅಂದರೆ ಲೋಕದಲ್ಲಿದ್ದಂಥ ಸರ್ವಮಾನವರನ್ನು ದೇವರು ಕರೀತಾ ಇದ್ದಾನೆ. ದೇವರ ಕರೆಗೆ ಕಿವಿಗೊಟ್ಟವರು, ದೇವರ ಕರೆಗೆ ಒಳಪಟ್ಟವರು, ಅರ್ಥ ಮಾಡಿಕೊಂಡು ದೇವರ ಸಭೆಗೆ ಬಂದವರು ಇದ್ದಾರಲ್ಲ, ಏನಾಗಿದ್ದಾರೆ ಇವರು? ದೇವರ ಕರೆಗೆ ಒಳಪಟ್ಟು ಸಭೆಗೆ ಬಂದವರು. ಒಂದು ಮಾತನ್ನು ನಾವು ನೋಡೋಣ. ಯೆಶಾಯನ ಗ್ರಂಥ 65ನೇ ಅಧ್ಯಾಯ 1ನೇ ವಚನ 2ನೇ ವಚನ. ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದೆನು. ಅಂದರೆ ನೋಡಿ, ಈ ಸಮಾಜದಲ್ಲಿ ಅನ್ಯರು, ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರು, ಯೆಹೂದ್ಯರು, ಅದೇ ಪ್ರಕಾರ ಅನ್ಯರು. ಯೆಹೂದ್ಯರಿಗೆ, ಇಸ್ರಾಯೇಲ್ ಜನಾಂಗದವರಿಗೆ ದೇವರು ಸಿಕ್ಕಿದ್ದಾರೆ, ದೇವರು ಅವರನ್ನು ಆರಿಸಿಕೊಂಡಿದ್ದಾರೆ, ಅವರ ಬಳಿಯಲ್ಲಿ ಪ್ರವಾದಿಗಳನ್ನು ಕಳಿಸಿಕೊಟ್ಟಿದ್ದಾರೆ, ಅವರ ಬಳಿಯಲ್ಲಿ ದೇವರ ಧರ್ಮಶಾಸ್ತ್ರ ಗ್ರಂಥವನ್ನು ಕೊಟ್ಟಿದ್ದಾರೆ. ಇಸ್ರಾಯೇಲರ ಬಳಿಯಲ್ಲಿ, ಲೋಕದಲ್ಲಿ ಅನ್ಯರ ಬಳಿಯಲ್ಲಿ ವಿಷಯದಲ್ಲಿ ನೋಡುವಾಗ ಯಾವ ನಿರೀಕ್ಷೆ ಇಲ್ಲ. ಅವರು ಲೋಕದಲ್ಲಿ ಅನೇಕ ಆಚಾರಗಳು, ಅನೇಕ ಪದ್ಧತಿಗಳು, ಅನೇಕ ಮೂಢನಂಬಿಕೆಯಲ್ಲಿ ಇದ್ದವರು. ಲೋಕದಲ್ಲಿ ಮೂಢನಂಬಿಕೆಯಲ್ಲಿ ಇದ್ದಂಥ ಜನಾಂಗದವರನ್ನು ಕುರಿತು ದೇವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ದಿನವೆಲ್ಲ ಕೈ ಚಾಚಿ ಕರೀತಾ ಇದ್ದಾರೆ, ಮಕ್ಕಳಿರ ನನ್ನ ಬಳಿಗೆ ಬನ್ನಿರಿ ಅಂತೇಳಿ. ಅದೇ ಮಾತು ಒಂದ್ಸಾರಿ ನೋಡಿ, ಯೆಶಾಯನ ಗ್ರಂಥ 65ನೇ ಅಧ್ಯಾಯ 1ನೇ ವಚನ. ಏನ್ರಿ, ಹಳೆ ಒಡಂಬಡಿಕೆ ಯೆಶಾಯನ ಗ್ರಂಥ, ಇದು ಕ್ರಿಸ್ತಪೂರ್ವ 750ರಲ್ಲಿ ಈ ಪ್ರವಾದಿ ಇದ್ದಿದ್ದು. ಯಾರು? ಯೆಶಾಯ ಎಂಬ ಪ್ರವಾದಿ ಕ್ರಿಸ್ತಪೂರ್ವ 750ರಲ್ಲಿ ಇವರಿದ್ದಾರೆ ಪ್ರಿಯರೇ. ಇವರ ಮೂಲಕ ದೇವರು ಕರೆಯುವಂಥದ್ದು ಏನದು? ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದೆನು. ನಾನಿದ್ದೀನಿ ಮಕ್ಕಳಿರ, ನಾನಿದ್ದೀನಿ, ನಾನು ನಿಮ್ಮ ಹೆತ್ತ ತಂದೆ, ನಾನೇ ನಿಮ್ಮನ್ನು ಪಡೆದಿದ್ದೇನೆ, ನನ್ನ ಬಳಿಗೆ ಬನ್ನಿ ಅಂತೇಳಿ ದಿನವೆಲ್ಲ ಕೈ ಚಾಚಿ ಕರೀತಾ ಇದ್ದಾರೆ, ನನ್ನ ಬಳಿಗೆ ಬನ್ನಿ ಅಂತೇಳಿ. ಅದೇ ಪ್ರಕಾರ ಇಸ್ರಾಯೇಲ್ ಜನಾಂಗದವರು ಕೂಡ ಏನಾಗಿದ್ದಾರಪ್ಪ ಅಂತ ನೋಡುವಾಗ 2ನೇ ವಚನ ನೋಡಿ, 2ನೇ ವಚನ. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು. ಯಾರಿವರು ಅಂತ ನೋಡುವಾಗ ಇಸ್ರಾಯೇಲ್ ಜನಾಂಗದವರನ್ನು ಕುರಿತು. ಅಂದರೆ ನನ್ನನ್ನು ತೊರೆದು, ಅಂದರೆ ದೇವರ ಬಳಿಯಲ್ಲಿ ಬಂದು ದೇವರನ್ನು ತೊರೆದಿರುವಂಥ ಜನರು ಯಾರಪ್ಪ ಅಂತ ನೋಡುವಾಗ ಇಸ್ರಾಯೇಲ್ಯರು. ಇಸ್ರಾಯೇಲ್ಯರನ್ನು ಆರಿಸಿಕೊಂಡಿದ್ದಾರೆ, ಕರೆದಿದ್ದಾರೆ, ಬಂದಿದ್ದಾರೆ ಸಭೆಯಲ್ಲಿ. ಆಮೇಲೆ ದೇವರನ್ನು ಅವರು ತೊರೆದಿದ್ದಾರೆ, ದೇವರನ್ನು ಬಿಟ್ಟಿದ್ದಾರಂತ ಅರ್ಥ. ದೇವರನ್ನು ಬಿಟ್ಟವರಿಗೂ ದೇವರನ್ನು ತಿಳಿಯದವರಿಗೂ ಇಬ್ಬರನ್ನೂ ಕರಿತಾ ಇದ್ದಾನ. ಎಲ್ಲ ಜನಾಂಗದವರನ್ನು ಕರಿತಾ ಇದ್ದಾನ. ಹೌದು ಪ್ರಿಯರಾದ ದೇವರ ಮಕ್ಕಳಿರ, ಎಲ್ಲ ಜನಾಂಗದವರನ್ನು ಕರಿತಾ ಇದ್ದಾನೆ. ಕ್ರಿಸ್ತ ಪೂರ್ವದಲ್ಲಿ ಕರೆದಿದ್ದಾನೆ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಬಂದ ಮೇಲೆ ಯೇಸು ಕ್ರಿಸ್ತರ ಮೂಲಕ ಎಲ್ಲ ಜನರೇ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಯೇಸು ಕ್ರಿಸ್ತರು ಕರೆದಿಲ್ವ? ಆಮೇಲೆ ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋದ ಮೇಲೆ ತನ್ನ ಶಿಷ್ಯರಿಗೆ ಹೇಳ್ತಾರಲ್ಲ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ಯಾರು ನಂಬಿ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಆಗುತ್ತಂತ ಹೇಳ್ತಾರಲ್ಲ. ಅಂದರೆ ಲೋಕದಲ್ಲಿದ್ದಂಥ ಎಲ್ಲ ಮಾನವರನ್ನು ದೇವರು ಕರೀತಾ ಇದ್ದಾರೆ. ದೇವರ ಕರೆಗೆ ಯಾರು ಒಳಪಡ್ತಾರೋ, ವಿಧೇಯರಾಗ್ತಾರೋ ಏನ್ರಿ, ಅವರ ಮೂಲಕ ಕೆಲವು ಕೆಲಸ ಇದೆ ಪ್ರಿಯರೇ. ಏನದು ಕೆಲಸ? ಯಾತಕ್ಕಾಗಿ ಕರೆದಿದ್ದಾರೆ ಅಂತ ನೋಡುವಾಗ
ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರ ಆದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಅಂದರೆ ಇವಾಗ ದೇವರ ಸಭೆಯಲ್ಲಿ ಸೇರಿರುವಂಥ ಪ್ರತಿಯೊಬ್ಬರಿಗೆ ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಒಂದು ಕಾಲದಲ್ಲಿ ನೀವು ಕತ್ತಲೆಯ ಸಾಮ್ರಾಜ್ಯದಲ್ಲಿದ್ದಿರಿ, ಲೋಕದ ಜ್ಞಾನದಲ್ಲಿ, ಅಂಧತ್ವದಲ್ಲಿ ನೀವಿದ್ರಿ. ಈಗ ದೇವರ ಬೆಳಕೆಂಬ ಜ್ಞಾನದಲ್ಲಿ ನೀವು ಬಂದಿದ್ದೀರಾ. ನಾನು ಕರೆದಿದ್ದೀನಿ, ನೀವು ಬಂದಿದ್ದೀರಾ, ಬಂದು ಇದರಲ್ಲಿ ಸೇರಿಸಲ್ಪಟ್ಟಿದ್ದೀರಾ. ಅಂದರೆ ನನ್ನ ಸಭೆಯಲ್ಲಿ ನಿಮ್ಮನ್ನು ಸೇರಿಸಿಕೊಂಡಿದ್ದೀನಿ. ಯಾತಕ್ಕಾಗಿ ಸೇರಿಸಿಕೊಂಡಿದ್ದೀನಿ, ಯಾತಕ್ಕಾಗಿ ನಿಮ್ಮನ್ನು ಕರೆದಿದ್ದೀನಿ? ದೇವರು ಗೊತ್ತಾ? ದೇವರು ಹೇಳುವಂಥದ್ದು ಯಾತಕ್ಕಾಗಿ ಗೊತ್ತಾ? ಯಾತಕ್ಕಾಗಿ ಅಂದಾಗ ಮತ್ತೊಂದು ಸಾರಿ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡೋರಾಗಿರುವಂತೆ ದೇವರ ಆದುಕೊಂಡ ಜನಾಂಗವು, ರಾಜವಂಶಸ್ಥರು, ಯಾಜಕರಾದ ಜನಾಂಗರು. ಅಂದರೆ ನಿಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾರಪ್ಪ ಅಂತ ನೋಡುವಾಗ, ಮೊಟ್ಟ ಮೊದಲು ಏನ್ರಿ, ರಕ್ಷಣೆ ಮಾರ್ಗದಲ್ಲಿ ಸೇರಬೇಕು. ಕರೆದ ಮೇಲೆ ಏನಪ್ಪ ಅಂದರೆ ದೇವರ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವ. ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಿ ಅಂದರೆ ರಕ್ಷಣೆ ಮಾರ್ಗದಲ್ಲಿದ್ದೀವಿ. ರಕ್ಷಣೆ ಮಾರ್ಗದಲ್ಲಿದ್ದಂಥ ನಾವು ಏನು ಮಾಡಬೇಕಂತ ಹೇಳ್ತಾರೆ? ದೇವರ ಗುಣಾತಿಶಯಗಳನ್ನು ಪ್ರಚಾರಪಡಿಸಬೇಕು. ದೇವರ ಗುಣಾತಿಶಯಗಳನ್ನು ಪ್ರಚಾರಪಡಿಸುವಂಥ ಜವಾಬ್ದಾರಿ ಕೇವಲ ಸೇವಕರಿಗೆ ಮಾತ್ರ ಇದೆಯಾ? ಪ್ರತಿ ಕ್ರೈಸ್ತರಿಗಿದೆಯಾ? ಸೇವಕರಿಗೆ ಮಾತ್ರ ಅಲ್ಲ ಪ್ರಿಯರೇ, ಪ್ರತಿ ಕ್ರೈಸ್ತರಿಗಿದೆ. ನೀವು ಸಭೆಯಲ್ಲಿ ಬಂದಿದ್ದೀರಾ, ದೇವರು ನಿಮ್ಮನ್ನು ಕರೆದಿದ್ದಾರೆ. ಯಾತಕ್ಕಾಗಿ ಕರೆದಿದ್ದಾರೆ? ದೇವರ ಗುಣಾತಿಶಯಗಳನ್ನು ಪ್ರಚಾರಪಡಿಸುವುದಕ್ಕಾಗಿ. ದೇವರ ಗುಣಗಳನ್ನು ಪ್ರಚಾರಪಡಿಸಬೇಕು, ಅದು ಮುಖ್ಯವಾದಂಥ ಉದ್ದೇಶ. ಮತ್ತೊಂದು ವಚನವನ್ನು ನಾವು ನೋಡೋಣ. ಇದೇ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಿಂದ. ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯು ದೀನ ಭಾವವು ಉಳ್ಳವರಾಗಿರ್ರಿ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿವಿರಿ. ಅಂದರೆ ಯಾತಕ್ಕಾಗಿ ಕರೆದಿದ್ದಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಹೇಳುವಂಥ ಮಾತು ಗಮನಿಸಬೇಕು. 8ನೇ ವಚನ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ. ಏಕ ಮನಸ್ಸುಳ್ಳವರಾಗಿರ್ರಿ ಅಂದರೆ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಂಥ ನಾವು ಏಕ ಮನಸ್ಸು ಅಂದರೆ ಹೇಗಿರಬೇಕು? ಯಾವ ಏಕ ಮನಸ್ಸಿನಲ್ಲಿ ಬರಬೇಕು? ತಂದೆಯ, ಮಗನ, ಪವಿತ್ರಾತ್ಮನ ಮನಸ್ಸಿನಲ್ಲಿ ನಾವು ಬರಬೇಕು. ಅವರ ಆಲೋಚನೆಗಳೇನಿದೆ, ನಮ್ಮಿಂದ ಏನು ಕ್ರಿಯೆಗಳು ಮಾಡಬೇಕಂತ ಹೇಳಿದ್ದಾರೆ, ಅವರ ಆಲೋಚನೆಯಲ್ಲಿ ಪ್ರತಿ ಭಕ್ತರು, ಪ್ರತಿ ಸೇವಕರು ಏಕ ಮನಸ್ಸುಳ್ಳವರಾಗಿರಬೇಕು. ನಿಂದೊಂದು ಆಲೋಚನೆ, ನಿಂದೊಂದು ಮನಸ್ಸು ಆಗಲ್ಲ. ನಿನ್ನ ಆಲೋಚನೆ, ನನ್ನ ಆಲೋಚನೆ, ನಿನ್ನ ಆಲೋಚನೆ, ನನ್ನ ಆಲೋಚನೆ ಎಲ್ಲ ಕೂಡ ಬೈಬಲಿಗೆ ಅನುಗುಣವಾಗಿರಬೇಕು, ದೇವರಿಗೆ ಒಳಪಟ್ಟಿರಬೇಕು. ಸಭೆಯಲ್ಲಿ ಎಲ್ಲರೂ ಸೇರಿ ದೇವರಿಗೆ ಒಳಪಟ್ಟು ಏಕ ಮನಸ್ಸಿನಿಂದ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯು ದೀನ ಭಾವವು ಉಳ್ಳವರಾಗಿರ್ರಿ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಅಂದರೆ ಯಾರಾದರೂ ನಿಮಗೆ ಅಪಕಾರ ಮಾಡಿದ್ದಾರಾ? ಯಾರಾದರೂ ನಿಮಗೆ ಅಪಕಾರ ಮಾಡಿದ್ರೆ ನೀವು ಅಪಕಾರ ಮಾಡೋದಕ್ಕೆ ಹೋಗಬೇಡಿ. ಯಾರಾದರೂ ನಿಮ್ಮನ್ನು ನಿಂದಿಸಿದರೆ ನೀವು ನಿಂದಿಸೋಕ್ಕೆ ಹೋಗಬೇಡಿ. ಮತ್ತು ಏನು ಮಾಡಬೇಕಂತ ಹೇಳ್ತಾರೆ? ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಅಂದರೆ ಅಪಕಾರ ಒಂದೇ ಆಶೀರ್ವಾದ ಮಾಡಬೇಕಾ? ನಿಂದನೆ ಒಂದೇ ಆಶೀರ್ವಾದ ಮಾಡಬೇಕಾ? ಅದಕ್ಕಾಗಿ ಕರೆದಿದ್ದಾರಾ? ಹೌದು ಪ್ರಿಯರೇ, ಅರ್ಥ ಮಾಡಿಕೊಂಡವರು ಭಾಗ್ಯವಂತರಾಗ್ತಾರೆ. ಅದೇ ಕೆಳಗಡೆ ಮಾತು ನೋಡಿ, ನಿಮ್ಮನ್ನು ಕರೆದನಲ್ಲ, ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಅದು ಪರಲೋಕಕ್ಕೆ ಸಂಬಂಧಪಟ್ಟಂಥ ಆಶೀರ್ವಾದ.
ಪರಲೋಕಕ್ಕೆ ಸಂಬಂಧಪಟ್ಟಂಥ ಆಶೀರ್ವಾದ, ಅದು ಶಾಶ್ವತವಾದಂಥ ಆಶೀರ್ವಾದವನ್ನು ನೀವು ಹೊಂದಿಕೊಳ್ತೀರಾ. ಅದನ್ನು ಹೊಂದಿಕೊಳ್ಬೇಕಾದ್ರೆ ಈ ಲೋಕದಲ್ಲಿ ದೇವರನ್ನು ಅರ್ಥ ಮಾಡಿಕೊಳ್ಬೇಕು, ವಿಧೇಯರಾಗಬೇಕು, ದೇವರಿಗೆ ಒಳಪಡಬೇಕು, ಅಂದರೆ ಆತನ ಗುಣಾತಿಶಯಗಳನ್ನು ಪ್ರಚಾರ ಪಡಿಸಬೇಕು. ಆಮೇಲೆ ಯಾರಾದರೂ ನಿಂದಿಸಿದಾಗ ದೇವರು ಸ್ತೋತ್ರವಾಗಲಿ, ದೇವರೇ ಅವರನ್ನು ಆಶೀರ್ವಾದ ಮಾಡಿ. ಅವಮಾನಪಡಿಸಿದಾಗ ದೇವರಿಗೆ ಸ್ತೋತ್ರವಾಗಲಿ, ದೇವರೇ ಅವರನ್ನು ಕಾಪಾಡಿ. ಈ ಭಾವನೆ ಪ್ರತಿ ಕ್ರೈಸ್ತರಲ್ಲಿರ್ಬೇಕಂತ ಹೇಳ್ತಾರೆ. ಯಾರಾದರೂ ಪ್ರಶ್ನೆ ಕೇಳಿದಾಗ ಪ್ರಶ್ನೆಗೆ ಉತ್ತರ ಹೇಳಬೇಕು. ಗೊತ್ತಿಲ್ಲ ಅಂದರೆ ತಿಳ್ಕೊಂಡ ಮೇಲೆ ಆದರೂ ಹೇಳಬೇಕಾಗತ್ತೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ನಮ್ಮನ್ನು ಕರೆದಿದ್ದಾನೆ. ಯಾತಕ್ಕಾಗಿ ಕರೆದಿದ್ದಾನಂತ ನೋಡುವಾಗ ನಾವೆಲ್ಲರೂ ರಕ್ಷಣೆ ಹೊಂದಬೇಕು, ನಾವೆಲ್ಲರೂ ನಿತ್ಯ ಜೀವನ ಹೊಂದಬೇಕು. ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ಬಂದಿರುವಂಥ ನಾವು ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ದೇವರ ಗುಣಾತಿಶಯಗಳನ್ನು ಪ್ರಚಾರ ಪಡಿಸಬೇಕು. ಏಕ ಮನಸ್ಸುಳ್ಳವರಾಗಿರಬೇಕು, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸಬೇಕು. ನಿಂದಿಸಿದಾಗ ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು, ಅವ್ರಿಗೆ ಒಳ್ಳೆಯದಾಗಲಿ, ಅವರಿಗೆ ಆಶೀರ್ವಾದ ಉಂಟಾಗಲಿ ಅಂತೇಳಿ ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು. ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರಂತೆ. ಅವ್ರು ಕರೆದ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವ, ನಾವು ಜೀವಿಸ್ತಾ ಇದ್ದೀವ, ಅಥವಾ ಮನೆಯಲ್ಲಿ ಕಿರಿಕಿರಿ, ಹೊರಗಡೆ ಕಿರಿಕಿರಿ, ಸಭೆಯಲ್ಲಿ ಕಿರಿಕಿರಿ, ಏನಾದರೂ ನಮ್ಮ ಜೀವನದಲ್ಲಿ ಕಿರಿಕಿರಿ ಈ ಥರ ಇದೆಯಾ? ಸರಿಪಡಿಸ್ಕೋಬೇಕು. ವಾಕ್ಯದ ಮೂಲಕ ಸರಿಪಡಿಸ್ಕೊಂಡು ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸಬೇಕು ಪ್ರಿಯರೇ. ಹಾಗೆ ಜೀವಿಸಿದಾಗ ಆತ್ಮಿಕವಾದಂಥ ಆಶೀರ್ವಾದವನ್ನು, ಪರಲೋಕವನ್ನು, ನಿತ್ಯ ಜೀವವನ್ನು ಪಡ್ಕೊಳ್ತೀವಿ. ನಿತ್ಯ ಜೀವನ ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಪ್ರಯಾಸ ಪಡೋಣ, ಭಕ್ತಿಯಿಂದ ಜೀವಿಸೋಣ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ ಪ್ರಿಯರೇ. ಮಹಾಪರಿಶುದ್ಧನಾದಂಥ ನಮ್ಮ ತಂದೆಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ನಿಮ್ಮ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಉನ್ನತರಾಗಿ, ಶ್ರೇಷ್ಠರಾಗಿ ಜೀವಿಸಿ, ನಿಮ್ಮ ಗುಣಗಳನ್ನು ಪ್ರಚಾರಪಡಿಸುವಂತೆ, ನಿಮ್ಮ ಗುಣಗಳನ್ನು ತೋರಿಸುವಂತೆ, ನೀವು ಇಷ್ಟಪಡುವಂಥ ರೀತಿಯಲ್ಲಿ ನಡ್ಕೊಳ್ಳುವಂತೆ ಎಲ್ಲರನ್ನೂ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.